ಇನ್ನೊಂದು ಸಿನಿಮಾ ಭಾಗ್ಯವಂತರು. ಅಣ್ಣವರಿಗೆ ಇದು ಬಹಳ ಚಾಲೆಂಜಿಂಗ್ ಆದಂಥ ಕತೆ. ಗಂಡ ಹೆಂಡತಿ ದಾಂಪತ್ಯದಲ್ಲಿ ಭಾರತೀಯ ಸಮಾಜದಲ್ಲಿ 95% ಆಲ್ಸೋರ್ ಅನ್ಕುದಿಗಳು ಮದುವೆ ಆಗಿದ್ದಾರೆ, ಜೊತೆಗೆ ಇನ್ನು 5 ಜನ ಮಾತ್ರ ಹೆಂಡತಿ ಗಂಡನ ಅರ್ಥ ಮಾಡ್ಕೊಂಡಿರ್ತಾರೆ, ಗಂಡನ ಹೆಂಡತಿ ಅರ್ಥ. ಈ 100 ಜನವೂ ಭಾಗ್ಯವಂತರೇ. ಹಾಲು ಜನ ಮಾಡುವಾಗಲೂ ಈ ಸಿನಿಮಾದ ಶೇಡು ಅದರಲ್ಲೂ ನನ್ನ ಪಾರ್ವತಮ್ಮ ಯಾವಾಗಲೂ ಹೇಳಿದ್ರು, ಅದ್ರ ಭಾಗ್ಯವಂತರು ಪಾರ್ವತಮ್ಮನವ್ರಿಗೆ ಬಹಳ ಇಷ್ಟವಾದ ಗಂಡ ಹೆಂಡತಿ ಇದ್ರೆ ಆ ಥರ ಇರಬೇಕು ಅಂತ ಹೇಳಿ. ಇನ್ನು ನಮ್ಮನ್ನ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಪಾರ್ವತಿ, ಯಾರಿಂದನೂ ಸಾಧ್ಯ ಇಲ್ಲ. ಕನ್ನಡದಲ್ಲಿ ಬಹಳ ಎಷ್ಟು ಯಶಸ್ವಿ ಆಯಿತು, ಬೇರೆ ಭಾಷೆಯಲ್ಲಿ ರಿಮೇಕ್ ಆದಾಗ ಕೂಡ ಅಷ್ಟೇ ಯಶಸ್ಸನ್ನು ಪಡೀತು. ಬಟ್ ಸ್ಟಿಲ್ ನೀವು ಯಾವ ರಿಮೇಕ್ಗಳಿಗೆ ಕಂಪೇರ್ ಮಾಡಿದ್ರು ಅಣ್ಣವರ ಅಭಿನಯ ಯಾರೂ ಮ್ಯಾಚ್ ಮಾಡಿಲ್ಲ. ನೀವು ಅಣ್ಣವರು ಹಾಡಿದ ಟಾಪ್ 10 ಸಾಂಗ್ಸ್ ಅಂತ ಏನಾದರೂ ಲೀಸ್ಟ್ ಮಾಡೋದಾದರೆ ಒಬ್ಬರು ಆಯ್ಕೆ ಇರ್ಬೋದು. ನನಗಂತೂ ನನ್ನ ನಿನ್ನ ಮನವು ಸೇರಿತು ಇದೆಯಲ್ಲ, ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ. ಆಮೇಲೆ ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಇದೆ. ಸೊ ಪಿ ಬಿ ಶ್ರೀನಿವಾಸ್, ಜಾನಕಿ, ಇಂದುಮತಿ, ಎಸ್ ಪಿ ಬಾಲ ಎಲ್ಲರೂ ಸೇರಿ ಹಾಡೋದು ಬಹಳ ವಿಶಿಷ್ಟವಾದಂಥ ಹಾಡಿದು. ಭಾಗ್ಯವಂತರು, ನಿಜವಾದ ಭಾಗ್ಯವಂತರು ಯಾರು ಅಂತ ಹೇಳೋದನ್ನು ಸಿನಿಮಾ ತೋರಿಸ್ಕೊಡ. ನನ್ನ ನಿನ್ನ ಹೃದಯ ಹಾಡಿತು. ಇನ್ನೊಂದು ಸಿನಿಮಾ ಭಾಗ್ಯವಂತರು, ಇದನ್ನು ಕೂಡ ನಮ್ಮ ವೀಕ್ಷಕರ ಏನು ಕಮೆಂಟ್ಸ್ ಗಳನ್ನ ನೋಡಿ ನಿಮ್ಮ ಹತ್ರ ಕೇಳ್ತಿರೋದು. ಇದರಲ್ಲಿ ಒಂದ್ ರೀತಿ ಒಂದು ಫ್ಯಾಮಿಲಿ ಡ್ರಾಮಾ, ಎಮೋಷನಲ್ ಟಚ್ ಇದೆ. ಮುಖ್ಯವಾಗಿ ರಾಜ್ಕುಮಾರ್ ಅವರು ಒಬ್ಬ ತಂದೆಯ ಪಾತ್ರವನ್ನ ಎಷ್ಟು ನೈಜವಾಗಿ ನಿಭಾಯಿಸಿದ್ದಾರೆ ಅನ್ನೋದು. ತುಂಬಾ ವಯಸ್ಸಾದ ಪಾತ್ರವನ್ನ ಎಷ್ಟು, ಹೌದಪ್ಪ ಇವ್ರಿಗೆ ಅಷ್ಟೇ ವಯಸ್ಸಾಗಿದೆ ಅನ್ನೋಷ್ಟು ಚೆನ್ನಾಗಿ ಅದನ್ನ ನಿಭಾಯಿಸಿದ್ದಾರೆ. ಈ ಮೂವಿ ಬಗ್ಗೆ ಸರ್, ಮದುವೆ ವರ್ಷದ ಕಾರ್ಯಕ್ರಮ ಸಿನಿಮಾ ಎಂಡ್ ಆಗುತ್ತೆ. ಹೌದು, ಹಂಗಾಗಿ ಇದು ದ್ವಾರಕೀಶ್ ಮೇಯರ್ ಮುತ್ತಣ್ಣ ಮಾಡಿದ್ರು. ದ್ವಾರಕೀಶ್ ಮಾಡಿದ ರಾಜ್ಕುಮಾರ್ ಅಭಿನಯದ 2ನೇ ಪ್ರೊಡಕ್ಷನ್ ಸಿನಿಮಾ ಇದು. ಇದುವರೆಗೂ ಬಂದವರೆಲ್ಲ ಅಕ್ಕನ್ ನೋಡ್ದೇನೆ ಬೇಡ ಬೇಡ ಅಂತ ಹೋದ್ರು, ಇವರೊಬ್ಬರಾದ್ರೂ ಅಕ್ಕನ್ ನೋಡಿ ಬೇಡ ಅಂತ ಹೋಗ್ಲಿ. ಭಾರ್ಗವ ಅವರು ನಿರ್ದೇಶನ. ಭಾರ್ಗವ ಅವರು ಸಿದ್ಧಲಿಂಗಯ್ಯನವರು ಅಸೋಸಿಯೇಟ್ ಆಗಿ ಅಣ್ಣವ್ರ ಜೊತೆ ಕೆಲಸ ಮಾಡಿದ್ರು. ಮುಂದೆ ಇಬ್ಬರು ಬಹಳ ಪ್ರಸಿದ್ಧ ನಿರ್ದೇಶಕರಾದಂಥ KN ಚಂದ್ರಶೇಖರ ಶರ್ಮಾ ಮತ್ತು ಪಣಿ ರಾಮಚಂದ್ರ ಇದಕ್ಕೆ ಅಸೋಸಿಯೇಟ್ ಈ ಸಿನಿಮಾಕ್ಕೆ. ಇದು ಬಹಳ ಒಂಥರ ವಿಶಿಷ್ಟವಾದಂತಹ ಕತೆ. ಇದು ಕುಮಾರ್ ಪಾತ್ರವನ್ನು ಮಾಡ್ತಾರೆ, ಸರೋಜಾದೇವಿ ಪಾರ್ವತಿ ಪಾತ್ರವನ್ನು ಮಾಡಿದ್ದಾರೆ, ಶಶಿಕಲಾ, ಲಕ್ಷ್ಮೀದೇವಿ, ಬಾಲಕೃಷ್ಣ ಮತ್ತು ತುಗದೀಪ ಶ್ರೀನಿವಾಸ್ ಬಹಳ ವಿಭಿನ್ನವಾದ. ಅದು ನಾರ್ಮಲಿ ಎಲ್ಲ ಕಡೆ ವಿಲನ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಡಿಫರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಪಾರ್ವತಮ್ಮ ಯಾರು ಅಂತ ನನಗ್ ಗೊತ್ತು ಕಣ, ನೀನು ಮನೆ ದೇವತೆ, ನಿನ್ನ ಮನೆ ಭಾಗ್ಯಲಕ್ಷ್ಮಿ ಕಣ. ರಾಜಾನಂದು MS ಉಮೇಶ್ ಅವರ ಅಣ್ಣ MS ಸತ್ಯ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ದ್ವಾರಕೀಶ್ ಬೀಡಿ ಹತ್ತಿಸ್ಕೊಳ್ಳ ಅಂತ ಬೆಂಕಿಪಟ್ಟಣ ಹುಡುಗದೆ, ಸಿಕ್ಲಿಲ್ಲ. ಸ್ಟವ್ ಹತ್ರ ಹೋದೆ, ಬೀಡಿ ಹತ್ಕೊಳ್ಳಿಲ್ಲ, ಶರ್ಟ್ ಹತ್ಕೊಳ್ತು. ಒಂದು ಥರದಲ್ಲಿ ಅಣ್ಣವರಿಗೆ ಇದು ಬಹಳ ಚಾಲೆಂಜಿಂಗ್ ಆದಂಥ ಕತೆ ಇದೆ. ಹೌದು, ಬಹಳ ಕುಟುಂಬದ ಬಗ್ಗೆ ಪ್ರೀತಿ ಇರ್ತಕ್ಕಂತಹ, ಕುಟುಂಬವನ್ನು ಬಹಳ ತನ್ನ ಶಿಸ್ತಿನಿಂದ ಬೆಳೆಸುವಂತ ತಂದೆ, ಮಕ್ಕಳ ಒಂದು ಮಾತು ಕೇಳಲ್ಲ, ಯಾರ್ಯಾರನ್ನೋ ಮದುವೆ ಆಗ್ತಾರೆ. ಕೊನೆಗೆ ಅಣ್ಣವ್ರು ಎಕ್ಸ್ಪ್ಲೇನ್ ಮಾಡೋರು, ಹೆಂಡತಿ ಬಗ್ಗೆ ಪ್ರೀತಿ ಇರುತ್ತೆ, ಅದನ್ನ ಪ್ರೀತಿ ಇದೆ ಅಂತ ತೋರಿಸ್ಕೊಳಲ್ಲ. ಅಂದ್ರೆ ಆ ಪ್ರೀತಿ ಹೆಂಗಿರುತ್ತೆ ಅನ್ನೋದು ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ನನ್ನ ಆಸ್ತಿ ಪಾಸ್ತಿ ಎಲ್ಲ ಬೇಕಾದ್ರೂ ಹೊಟ್ಟೋಗ್ಲಿ, ದಯವಿಟ್ಟು ನನ್ನ ಪಾರ್ವತಿ ಮಾತ್ರ ಉಳಿಸ್ಕೊಟ್ಬಿಡ್ಬೇಕು ನೀವು. ಸರೋಜಾದೇವಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸರೋಜಾದೇವಿ ರಾಜ್ಕುಮಾರ್ ಜೊತೆಗೆ ಮಾಡಿದ ಸಿನಿಮಾಗಳ ಸಂಖ್ಯೆ ಕಮ್ಮಿ ಇರ್ಬೋದು, ಆದ್ರೆ ಒಳ್ಳೊಳ್ಳೆ ಸಿನಿಮಾ, ಎಮೋಷನಲ್ ಕ್ಯಾರೆಕ್ಟರ್ ಅವ್ರದ್ದು ಇದ್ರಲ್ಲಿ. ಮಕ್ಕಳಿಗೋಸ್ಕರ ಮಿಡಿಬೇಕು, ಈ ಕಡೆ ಗಂಡನಿಗೋಸ್ಕರ ಮಿಡಿಬೇಕು, ಗಂಡ ಮತ್ತು ಮಕ್ಕಳ ನಡುವೆ ಪಾಪ ಅವರ ಕಷ್ಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಡಬೇಕು. ಕೊಂಡವ್ರು ಒಂದು ಹೇಳೋರು, ಯಾಕೆ ಸರೋಜಾದೇವಿ ಬಹಳ ದೊಡ್ಡ ಕಲಾವಿದೆ ಅಂತ ನಂಗೆ ಈ ಸಿನಿಮಾದ ಮೂಲಕ ಯಾಕೆ ಅನ್ನಿಸ್ತು ಅಂತಂದರೆ,
ಅದರಲ್ಲಿ ಒಂದು ಬಹಳ ಸ್ಟ್ರಿಕ್ಟ್ ಕುಮಾರ್, ಹೌದು, ತುಂಬಾ ಸ್ಟ್ರಿಕ್ಟ್, ಬಹಳ ಸ್ಟ್ರಿಕ್ಟ್ ಆಫೀಸರ್. ಶಿಸ್ತು. ಪ್ರತಿಯೊಂದಕ್ಕೂ ಲೆಕ್ಕ ಬರಿ ಅಂತ ಹೇಳ್ತಾನೆ. ಅವಳು ಲೆಕ್ಕ ಬರೆಯುವಾಗ ಸೊ ನಂಗಳು ಏನೋ ಕಾಲು ನೋವು ಏನೋ ಒಂದು ಲಾಟ್ಕ ಆಡ್ತಾಳೆ. ಬರೀ ಕಾಲ್ ನೋವು ತಾನೆ? ಇಲ್ಲ ತಲೆನೂ ನೋವ್ತಾ ಇದೆ, ಊಟನೂ ಬೇಡ, ಹೋಗಿ ಮಲ್ಕೊಂಡ್ರೆ ಸಾಕು. ನಾಟಕ ಆಡುವಾಗ ಅದು ಎಷ್ಟು ಚೆನ್ನಾಗಿ ಅವ್ರು ನಾಟಕ ಆಡ್ತಾಳೆ ಅಂದರೆ, ಈ ಸೀನಲ್ಲಿ ಅಣ್ಣವ್ರು ಯಾವಾಗಲೂ ಹೇಳಿದ್ರು, ನಿಜವಾದ ಕಲಾವಿದ್ರು ಹಿಂಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಬಹಳ ಅದ್ಭುತವಾದ ಹಾಡಿದೆ ಇದರಲ್ಲಿ. ಬಹುಶಃ ನೀವು ಅಣ್ಣವರು ಹಾಡಿದ ಟಾಪ್ 10 ಸಾಂಗ್ಸ್ ಅಂತ ಏನಾದರೂ ಲೀಸ್ಟ್ ಮಾಡೋದಾದರೆ ಒಬ್ಬರು ಆಯ್ಕೆ ಇರ್ಬೋದು. ನನಗಂತೂ ನನ್ನ ನಿನ್ನ ಮನವು ಸೇರಿತು ಇದೆಯಲ್ಲ, ಅದು ಡೆಫಿನೆಟ್ ಆಗಿ ಟಾಪ್ 10. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ. ರಾಜನಾಗೇಂದ್ರ ಸಂಗೀತವನ್ನು ಕೊಟ್ಟಿರ್ತಕ್ಕಂತಹದ್ದು. ಅದ್ರ ಆ ಹಾಡು ಎಷ್ಟು ಚೆನ್ನಾಗಿ ಬಳಕೆಯಾಗಿದೆ ಅಂದರೆ, ಸಿನಿಮಾದಲ್ಲಿ ಕೂಡ ಅವನ ಮನಸ್ಸು ಏನು ಅನ್ನೋದು ಗೊತ್ತಾಗೋದು ಈ ಹಾಡಿನ ಮೂಲಕ. ನೋವುಗಳು ನನಗಿರಲಿ, ಆನಂದ ನಿನದಾಗಲಿ. ನಿನ್ನ ಸ್ನೇಹಕ್ಕೆ ನಾನು ಸೋತು ಹೋದೆನೋ, ಡ್ಯೂಯೆಟ್ ರಾಜ್ಕುಮಾರ್ ಮತ್ತೆ ಪಿ ಸುಶೀಲ್ ಹಾಡಿರೋದು. ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು ಎಲ್ಲ ದೇವರ. ಆಮೇಲೆ ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಇದೆ, ಭಾಗ್ಯವಂತರು ನಾವೇ ಭಾಗ್ಯವಂತರು, ಎಂಡಲ್ಲಿ ಎಲ್ಲ ಒಂದಾದ್ಮೇಲೆ. ಹೌದು. ಭಾಗ್ಯವಂತರು ನಾವೇ ಭಾಗ್ಯವಂತರು, ಭಾಗ್ಯವಂತರು. ಸೊ ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ, ಇಂದುಮತಿ, ಎಸ್ ಪಿ ಬಾಲ ಎಲ್ಲರೂ ಸೇರಿ ಹಾಡೋ ಹಾಡಲ್ವಾ? ಸೇರಿ ಹಾಡೋದು ಬಹಳ ವಿಶಿಷ್ಟವಾದಂಥ ಹಾಡಿದು. ಸಿನಿಮಾದ ಬಹಳ ಮುಖ್ಯವಾದ ಸಂಗತಿಗಳಲ್ಲಿ ಎಡಿಟಿಂಗ್ ಕೂಡ ತುಂಬ ಒಳ್ಳೆ ಎಡಿಟಿಂಗ್. ಬಾಲ್ಜಿ ಯಾದವ್ ಅಂತ ಹೇಳಿ, ಅವು ಕನ್ನಡದ 70ರ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಬಾಲ್ಜಿ ಯಾದವ್ ಮಾಡಿದ್ದಾರೆ. ಬಾಲ್ಜಿ ಯಾದವ್ ಎಡಿಟ್ ಮಾಡಿರುವಂಥ ಸಿನಿಮಾ ಇದು. ಆಮೇಲೆ ಇನ್ನೊಬ್ಬರು ದೈತ್ಯ ಛಾಯಾಗ್ರಾಹಕರು ಡಿ ವಿ ರಾಜಾರಾಮ್ ಇದ್ರೆ ಛಾಯಾಗ್ರಾಹಕರು. ರಾಜಾರಾಮ್ ಮತ್ತು ಭಾರ್ಗವ ಬಹಳ ಒಳ್ಳೆಯ ಸ್ನೇಹ. ಭಾರ್ಗವ ಅವರು ಅನೇಕ ಸಿನಿಮಾಗಳಿಗೆ ರಾಜಾರಾಮ್ ಛಾಯಾಗ್ರಹಣ ಮಾಡಿದ್ರು. ಅಷ್ಟೇ ಅಲ್ಲ, ರಾಜಾರಾಮ್ ಮತ್ತು ಭಾರ್ಗವ ಸೇರಿ ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ರು, ಕಲಾಕೃತಿ ಅಂತ ಹೇಳಿ. ಜೀವನ ಚಕ್ರ ಎಲ್ಲ ಅಲ್ಲಿಂದ ಮಾಡಿದ್ರು. ಹಾಗಾಗಿ ರಾಜಾರಾಮ್ ಬೆಸ್ಟ್ ಛಾಯಾಗ್ರಾಹಕ ಇದರಲ್ಲಿ ಇದು ಕೂಡ ಒಂದು. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇದು ಬಹುಮಟ್ಟಿಗೆ ಆಯಿತು. ಬಿರ್ಲಾ ಬಿಲ್ಡಿಂಗ್ನಲ್ಲಿ ಇದು ಶೂಟಿಂಗ್ ಆಯಿತು. ಆಮೇಲೆ ಸರೋಜಾದೇವಿ ಅವರದ್ದೇ ಒಡೆತನದ ಒಂದು ಹೋಟ್ಲಿತ್ತು, ಶ್ರೀಹರ್ಷ ಹೋಟೆಲ್ ಅಂತ, ಅಲ್ಲೂ ಈ ಸಿನಿಮಾ ಶೂಟಿಂಗ್ ಆಯಿತು. ಸೊ ಪೆಟ್ರೋಲ್ ಬಂಕ್ ಒಂದಿದೆ, ವಿಧಾನಸೌಧ ಹತ್ತಿರ ಇದ್ದು ಪೆಟ್ರೋಲ್ ಬಂಕ್, ಅದು ಅಲ್ಲೊಂದು ಶೂಟಿಂಗ್ ಆಯಿತು. ಆಮೇಲೆ ಯಶವಂತಪುರ ರೈಲ್ವೆ ಸ್ಟೇಷನ್, ಈಗ ಯಶವಂತಪುರ ಊರು ಒಳಗಡೆ ಬಂದ್ಬಿಟ್ಟಿದೆ, ಊರು ಹೊರಗಡೆ ಇತ್ತು. ಮತ್ತು ಅದು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಒಂದು ಚಾರಿತ್ರಿಕವಾದ ಬಹಳ ಹಳೆಯ ರೈಲ್ವೆ ಸ್ಟೇಷನ್ ಮಹತ್ವ ಇದೆ. ಆ ಸಿನಿಮಾದಲ್ಲಿ ಹಳೆಯ ಯಶವಂತಪುರ ರೈಲ್ವೆ ಸ್ಟೇಷನ್ ಅನ್ನು ನೋಡ್ಬೋದು. ಆಮೇಲೆ ತುಂಗಭದ್ರಾ ನದಿ, ಆ ಪುರಂದರ ಮಂಟಪ ಎಲ್ಲವನ್ನು ತೆಗೆದಿದ್ದಾರೆ. ಇದು ಕನ್ನಡದಲ್ಲಿ ಬಹಳ ಎಷ್ಟು ಯಶಸ್ವಿ ಆಯಿತು. ಬೇರೆ ಭಾಷೆಯಲ್ಲಿ ರಿಮೇಕ್ ಆದಾಗ ಕೂಡ ಅಷ್ಟೇ ಯಶಸ್ಸನ್ನು ಪಡೀತು. ತಮಿಳಲ್ಲಿ ದೀರ್ಘ ಸುಮಂಗಲಿ ಅಂತ ಹೇಳಿ ರಿಮೇಕ್ ಆಯಿತು. ಅದರಲ್ಲಿ ರಾಮನ್ನು KR ವಿಜಯ ಅಭಿನಯಿಸಿದ್ರು. ಕೃಷ್ಣ ಮತ್ತು ಜಮುನಾ ಆ್ಯಕ್ಟ್ ಮಾಡಿದ್ರು. ಆವಿರ್ ಜನ್ಮಂಗಳ ಅಂತ ಹೇಳಿ ಆಯಿತು. ಹಿಂದಿನಲ್ಲಿ ಸದಾ ಸಹಗನ್ ಅಂತ ಹೇಳಿ ಆಯಿತು. ಜಿತೇಂದ್ರ ಮತ್ತು ರೇಖಾ ಮಾಡಿದ್ರು. ಬಟ್ ಸ್ಟಿಲ್ ನೀವು ಯಾವ ರಿಮೇಕ್ಗಳಿಗೆ ಕಂಪೇರ್ ಮಾಡಿದ್ರು ಅಣ್ಣವರ ಅಭಿನಯ ಯಾರೂ ಮ್ಯಾಚ್ ಮಾಡಿಲ್ಲ. ಅಣ್ಣವರು ಅದು ಕ್ಲೈಮ್ಯಾಕ್ಸ್ನ ಸೀನ್ನಲ್ಲಿ ಅವರು ಹೆಂಡತಿ ಸಾಯ್ತಾಳೆ ಅಂತ ಗೊತ್ತೋಳು, ಕ್ಯಾನ್ಸರ್ ಆಗಿದೆ ಅಂತ ಹೇಳಿ. ಕೊನೆ ಕಳಿಗೆ ಬಂದ್ಬಿಟ್ಟಿದೆ, ತಡ ಮಾಡಬೇಡಿ, ನಂಗೆ ಆಶೀರ್ವಾದ ಮಾಡಿ, ನಂಗೆ ಅನುಮತಿ ಕೊಡಿ. ಕೊನೆಗೆ ಇಡೀ ಅಂದರೆ ಎಲ್ಲೆಲ್ಲೋ ಬೇರೆ ಬೇರೆ ಆಗಿದೆ ಮಕ್ಕಳನ್ನೆಲ್ಲ ಜೊತೆಗೆ ಸೇರಿಸಿ ಕ್ಲೈಮ್ಯಾಕ್ಸ್ ಅನ್ನು ಮಾಡೋದು ಮತ್ತು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಸಾಯುವಂಥ ಸೀನು. ಇದು ಭಾಗ್ಯವಂತರು, ನಿಜವಾದ ಭಾಗ್ಯವಂತರು ಯಾರು ಅಂತ ಹೇಳೋದನ್ನು ಸಿನಿಮಾ ತೋರಿಸ್ಕೊಡೋ. ನನ್ನ ನಿನ್ನ ಹೃದಯ ಹಾಡಿತು.